ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಐಸ್ ಕ್ರೀಮು ತುಂಬಾ ಇಷ್ಟಪಡ್ತಾರೆ. ಹಾಗೆಯೇ ಈ ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡ್ಕೊಳ್ಳೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಸ್ಟ್ರಾಬೆರಿ ಐಸ್ ಕ್ರೀಮನ್ನು ಯಾವ ರೀತಿ ರೆಡಿ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಐಸ್ ಕ್ರೀಮನ್ನು ಮಾಡೋದಕ್ಕೆ ನಾನಿಲ್ಲಿ ರೆಡಿಮೇಡ್ ಐಸ್ ಕ್ರೀಮ್ ಪೌಡರ್ ಏನು ಸಿಗುತ್ತಲ್ಲ, ಐಸ್ ಕ್ರೀಮ್ ಮಿಕ್ಸು, ಇದನ್ನು ತೊಗೊಂಡಿದ್ದೀನಿ. ಇದು ನಾನು ತೊಗೊಂಡಿರೋದು ಸ್ಟ್ರಾಬೆರಿ ಫ್ಲೇವರ್. ಇಲ್ಲಿ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಯಾವ ರೀತಿ ಮಾಡಬೇಕು ಅಂಥೇಳಿ. ಹಾಗೆಯೇ ಇದು 100 ಗ್ರಾಮ್ ಇದೆ. ಜಸ್ಟ್ ಒಂದು 50 ರುಪೀಸ್ ಕೊಟ್ಟರೆ ಸಾಕು, ನಿಮಗೆ ಈ ಥರ ಬೇರೆ ಬೇರೆ ಫ್ಲೇವರಲ್ಲಿ ನೀವು ಐಸ್ ಕ್ರೀಮನ್ನು ರೆಡಿ ಮಾಡ್ಕೋಬೋದು. 59 ರುಪೀಸು, ಸಾರಿ. ಇದರಲ್ಲಿ ನಿಮಗೆ ಮ್ಯಾಂಗೋ ಫ್ಲೇವರ್ ಬರುತ್ತೆ, ಬಟರ್ ಸ್ಕಾಚ್ ಆಗಿರ್ಬೋದು, ವೆನಿಲಾ ಫ್ಲೇವರ್ ಆಗಿರ್ಬೋದು, ಚಾಕ್ಲೇಟ್ ಫ್ಲೇವರ್, ಹಿಂಗೆ ಬೇರೆ ಬೇರೆ ಫ್ಲೇವರ್ಗಳು ಸಿಗುತ್ತೆ. ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮನ್ನು ಮಾಡ್ತಾಯಿದ್ದೀನಿ. ಇದಕ್ಕಾಗಿ ನಾನು ಯೂಸ್ ಮಾಡ್ಕೊಳ್ತಾ ಇರೋದು ಒಂದು 500 ml ಮಿಲ್ಕ್, ಹಾಗೆ ಇದು ಏನು ಸ್ಟ್ರಾಬೆರಿ ಕೇಕ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರಲ್ವ, ಅದನ್ನು ನೋಡಿಕೊಂಡು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ಫಸ್ಟ್ ಮಿಸ್ಟೇಕ್ ಅಂದರೆ ನಾನಿಲ್ಲಿ ಬ್ಲೂ ನಂದಿನಿ ಹಾಲನ್ನು ತಗೊಂಡಿರೋದು. ನೀವು ಯಾರಾದರೂ ಈ ಕೇಕ್ ಮಾಡ್ತೀನಿ ಅಂತ ಅಂದರೆ ಬ್ಲೂ ಪ್ಯಾಕೆಟನ್ನು ತೊಗೋಬೇಡಿ. ಗಟ್ಟಿ ಹಾಲು ಬರುತ್ತಲ್ವ, ಈ ಗ್ರೀನ್ ಕಲರ್ ಆದರೂ ಓಕೆ, ಆರೆಂಜ್ ಕಲರ್ ಆದರೂ ಓಕೆ, ಅದು ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆ ಪ್ಯಾಕನ್ನೇ ಯೂಸ್ ಮಾಡಿ. ಹಾಗೆಯೇ ನೋಡಿ, ಅದು ಓಪನ್ ಮಾಡಿದ ನಂತರ ಈ ಥರ ಇರುತ್ತೆ, ಒಳಗಡೆ ಪೌಡರ್ ಇರುತ್ತೆ. ಇದನ್ನು ನಾವು ಹಾಲಿಗೆ ಮಿಕ್ಸ್ ಮಾಡಬೇಕಾಗತ್ತೆ. ನಾನು 500 ml ತೊಗೊಂಡಿದ್ದೆ, ಆದರೆ ಕೇಕ್ ಮಾಡೋದು ಐಸ್ ಕ್ರೀಮ್ ಮಾಡೋದಕ್ಕೆ ನಮಗೆ 400 ml ಮಿಲ್ಕ್ ಬೇಕಾಗಿತ್ತು. ನಾನಿಲ್ಲಿ ಸ್ವಲ್ಪ ಹಾಲನ್ನು ಎತ್ತಿಟ್ಟು ಉಳಿದಿರೋ ಹಾಲಿನಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಾಲಿಗೆ ನಾನು ನೀರನ್ನು ಆ್ಯಡ್ ಮಾಡ್ಕೋಬಾರ್ದು, ಗಟ್ಟಿ ಹಾಲನ್ನು ಹಾಗೆ ಯೂಸ್ ಮಾಡ್ಕೋಬೇಕು. ಹಾಲನ್ನು ಯೂಸ್ ಮಾಡಿದೆ. ಹಾಗೆಯೇ ನಾನು ಐಸ್ ಕ್ರೀಮ್ ಮಿಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಗಂಟುಗಳಿಲ್ಲದೆ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಎಕ್ಸ್ಟ್ರಾ ಶುಗರ್ ಏನೂ ಆ್ಯಡ್ ಮಾಡ್ಕೊಳ್ಳೋ ಆಗಿರಲ್ಲ, ಯಾಕೆಂದರೆ ಇದರಲ್ಲೇ ಶುಗರು ಮತ್ತು ಫ್ಲೇವರ್ ಎರಡೂ ಮಿಕ್ಸ್ ಆಗೇ ಇರುತ್ತೆ. ಆದ ನಂತರ ನಾನು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಯೋ ಥರ ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕುದ್ದ ನಂತರ ಒಂದು 3ರಿಂದ 4 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಇದೇ ಥರ ಕುದಿಸ್ಕೋಬೇಕು. ಸ್ವಲ್ಪ ಏನಾದರೂ ಸ್ಪೂನ್ ಏನಾದರೂ ತೊಗೊಂಡು ಈ ಥರ ಆಡಿಸ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ಹಾಲು ಉಕ್ಕೋಗ್ಬಿಡತ್ತೆ. ನೋಡ್ತಾನೆ ಇರಬೇಕಾಗತ್ತೆ. ನಿಮಗೆ ಯಾವ್ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರಲ್ಲಿ ನೀವು ಐಸ್ ಕ್ರೀಮನ್ನು ಮಾಡ್ಕೋಬೋದು. ನಾನಿಲ್ಲಿ ಸ್ಟ್ರಾಬೆರಿ ಐಸ್ ಕ್ರೀಮನ್ನು ಮಾಡ್ತಾ ಇರೋದು. ನೋಡಿ, ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಆಫ್ ಆದಮೇಲೆ ನೋಡಿ, ಕೆನೆ ಬಂದುಬಿಟ್ಟಿದೆ. ಇದನ್ನು ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿದರೆ ಸಾಕು. ಆಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಾಗಿದ್ದರಿಂದ ನಾನು ಇದನ್ನು ಅದೇ ಥರ ಬಿಡ್ತಾ ಇದ್ದೀನಿ. ಒಂದು ಡ್ರೈ ಆಗಿರುವಂಥ ಏರ್ಟೈಟ್ ಕಂಟೈನರ್ನಲ್ಲಿ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಒಂದು 2ರಿಂದ 3 ತಾಸು ಇಲ್ಲ 4 ತಾಸು ಬಿಡಬೇಕು. ಬಿಟ್ಟ ನಂತರ ಅದು ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ನಾವು ಫ್ರೀಝರಲ್ಲಿ ಇದನ್ನು ಇಡಬೇಕಾಗತ್ತೆ. ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಚೆನ್ನಾಗಿ ಇಟ್ಬಿಡಿ. ನೋಡಿ, ಇವಾಗ 3 hours ಆಗಿದೆ. ಆದ ನಂತರ ಈ ಥರ ಸೆಟ್ ಆಗಿದೆ. ಅದರಲ್ಲಿ ನನ್ನ ಮಕ್ಕಳು ಸ್ವಲ್ಪ ಹೋಗಿ ತೆಗೆದು ನೋಡ್ತಾ ಇದ್ದಿದ್ದರಿಂದ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ. ನೋಡಿ, ಗಟ್ಟಿಯಾಗಿದೆ. ಇವಾಗ ಇದನ್ನೆಲ್ಲ ಈ ಥರ ಒಂದು ಫೋರ್ಕ್ ಅಥವಾ ಸ್ಪೂನನ್ನು ಯೂಸ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ಮತ್ತೆ ನೀವು ಇವಾಗ ಎಲೆಕ್ಟ್ರಿಕ್ ಇದೇನು ಬರುತ್ತಲ್ವ, ಬ್ಲೆಂಡರ್ ಬರುತ್ತಲ್ವ, ಬ್ಲೆಂಡರಲ್ಲೂ ಕೂಡ ಬ್ಲೆಂಡ್ ಮಾಡ್ಕೋಬೋದು. ಇಲ್ಲಾಂದರೆ ಮಿಕ್ಸಿ ಜಾರ್ ಏನು ಬರುತ್ತಲ್ವ, ಅದರಲ್ಲಿ ಕಂಟಿನ್ಯೂಸ್ ಆಗಿ ಒಂದು 3 ಮಿನಿಟ್ಸು ನಾವು ಹೈ ಸ್ಪೀಡ್ ಇಟ್ಕೊಂಡು ಒಂದು 3ರಿಂದ 4 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಪೀಸ್ಗಳನ್ನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ನೋಡಿ, ಕಂಪ್ಲೀಟಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ರುಬ್ಕೋಬೇಕು.
ಈಗ ಮತ್ತೆ ಇದನ್ನು ಟ್ರೇಗೆ ಹಾಕಿ ಮತ್ತೆ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಇದು ಅಷ್ಟೇ ಒಂದು 4 ತಾಸು ಬೇಕಾಗತ್ತೆ. ಆಡಿದ ತಕ್ಷಣ ನಮ್ಮ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಇಡಬೇಕಿತ್ತು. ನನ್ನ ಮಗ ಆದರೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಮೊದಲೇ ತೆಗೆದ್ಬಿಟ್ಟ. ಆದರೂ ಕೂಡ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕಿತ್ತು. ಅದ್ರ ಮೇಲೆ ನೀವು ಡೆಕೋರೇಟಿವ್ ಆಗಿ ಏನಾದರೂ ಇವಾಗ ಈ ಥರ ಸ್ಪ್ರಿಂಕ್ಲರ್ಸ್ ಆಗಿರ್ಬೋದು ಅಥವಾ ಟೂಟಿ ಫ್ರೂಟಿ ಅದೇನಾದರೂ ಹಾಕಿ ತಿಂದರೆ ಹೋಮ್ ಮೇಡ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಸವಿಯೋದಕ್ಕೆ ರೆಡಿಯಾಗಿದೆ. ನೋಡಿ ನನ್ನ ಮಗನ ರಿಯಾಕ್ಷನ್ ಯಾವ ಥರ ಇದೆ ಅಂತ.